ಸೇವ್ ಆದ್ರು ಅಶ್ವಿನಿ ಅವರು ಆಗಲೇಬೇಕು. ಬರೆದಿಟ್ಕೊಳ್ಳಿ, ಫಿನಾಲೆಗೆ ಗಿಲ್ಲಿ ವರ್ಸಸ್ ಅಶ್ವಿನಿ ಇರಲಿಲ್ಲ ಅಂದ್ರೆ ಗೈಸ್ ಸೋ ಮಚ್. ಹೊರಗಡೆಯಿಂದ ಏನ್ ಜನ ನೋಡಿ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಅದಲ್ಲ. ಇಟ್ಸ್ ಅ ವೆರಿ 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 ಇಂಟ್ರೆಸ್ಟಿಂಗ್ ಜರ್ನಿ. ಅದರ ಜೊತೆಗೆ ಎಲ್ಲವನ್ನ ಇಲ್ಲೇ ಬಿಟ್ಟು ಮಗುವಾಗಿ ಹೊರಗಡೆ ಬರೋದೇ ಬಿಗ್ ಬಾಸ್ ಜರ್ನಿ. ನಮ್ಮ ತಪ್ಪುಗಳನ್ನ ಸೇವ್ ಆದ್ರು ಅಶ್ವಿನಿ ಅವರು ಆಗಲೇಬೇಕು. ಬರೆದಿಟ್ಕೊಳ್ಳಿ, ಫಿನಾಲೆಗೆ ಗಿಲ್ಲಿ ವರ್ಸಸ್ ಅಶ್ವಿನಿ ಇರಲಿಲ್ಲ ಅಂದ್ರೆ ಗೈಸ್ ಸೋ ಮಚ್. ಹೊರಗಡೆಯಿಂದ ಏನ್ ಜನ ನೋಡಿ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಅದಲ್ಲ. ಇಟ್ಸ್ ಅ ವೆರಿ 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 ಇಂಟ್ರೆಸ್ಟಿಂಗ್ ಜರ್ನಿ. ಅದರ ಜೊತೆಗೆ ಎಲ್ಲವನ್ನ ಇಲ್ಲೇ ಬಿಟ್ಟು ಮಗುವಾಗಿ ಹೊರಗಡೆ ಬರೋದೇ ಬಿಗ್ ಬಾಸ್ ಜರ್ನಿ. ನಮ್ಮ ತಪ್ಪುಗಳನ್ನ, ಒಳ್ಳೇದನ್ನ ಎಲ್ಲವನ್ನ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಕ್ಷಮಿಸ್ತಾ ನಮ್ಮನ್ನ ಬಿಗ್ ಬಾಸ್ ಮನೇಲಿ 15ನೇ ವಾರದಿಂದ 16ನೇ ವಾರಕ್ಕೆ ಕರ್ಕೊಂಡು ಹೋಗ್ತಾ ಇರೋ ಅಶ್ವಿನಿ ಗೌಡ ಅವ್ರನ್ನ ಬರೆದಿಟ್ಕೊಳ್ಳಿ. ನಾನು ಹೇಳ್ತೀನಲ್ಲ, ಪ್ರತಿಯೊಬ್ಬರು ಅಶ್ವಿನಿ ಗೌಡ ಅವ್ರನ್ನ ಫೈನಲ್ಗೆ ತಂದೆ ತರ್ತಾರೆ ಕಲರ್ಸ್ ಕನ್ನಡದವರು. ಇದನ್ನ ಬರೆದಿಟ್ಕೊಳ್ಳಿ ಗೈಸ್, ಹೇಳ್ತಾ ಇದ್ದೀನಿ. ದಿಸ್ ಈಸ್ ಗಿಲ್ಲಿ ವರ್ಸಸ್ ಅಶ್ವಿನಿ. ಯಾರು ಗೆಲ್ತಾರೋ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೆಕ್ಸ್ಟ್ ವಾರ ಫಿನಾಲ ಇರುತ್ತೆ. ಗಿಲ್ಲಿಗೆ ವೋಟ್ ಮಾಡಿ. ಯಾಕಪ್ಪ ಅಂದ್ರೆ ಇಷ್ಟು ವಾರನೂ ಒಂಥರ ಆಯಿತು. ಈಗ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಕೊಡೋದು ನೋಡಿದ್ರೆ ನನಗೆ ಡೌಟ್ ಬರ್ತಾ ಇದೆ. ಇದು ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ಇಷ್ಟು ವೀಕಿಂದ ಅವಳಿಗೆ ನೀವು ಬೈದ್ಬಿಟ್ಟು ಕೊನೆ ವೀಕಲ್ಲಿ ಅವಳಿಗೆ ಅತ್ಯುತ್ತಮ ಕೊಡ್ತಾ ಇದ್ದೀರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ಕಲರ್ಸ್ ಕನ್ನಡದವರು ಯಾವುದೇ ಕಾರಣಕ್ಕೂ ಅಶ್ವಿನಿ ಗೆಲ್ಲಿಸ್ಬೇಕು ಅಂತ ಹೋರಾಡ್ತಾ ಇದ್ದೀರಾ ನೀವು. ಜನ ಬಿಡಲ್ಲ ಬಿಗ್ ಬಾಸ್, ನಮ್ ಗಿಲ್ಲಿನೇ ಗೆಲ್ಸೋದು. ಸುದೀಪ್ ಸರ್, ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀರಾ ನೀವು, ಇದನ್ನ ನಿಮ್ಮ ಮನಸ್ಸಿಂದ ಕೊಡ್ತಾ ಇದ್ದೀರಾ ಕಿಚ್ಚನ ಚಪ್ಪಾಳೆ. ಅಶ್ವಿನಿ ಅವ್ರು ಏನ್ ಸರ್ ಆಡಿದ್ದಾರೆ ಭಗವಂತ, ನೀವೇ ನಿರ್ಧಾರ ಮಾಡಿ. ಜೈಸ್ ವೋಟ್ ಮಾಡಿ, ನಮ್ ಗಿಲ್ಲಿಗೆ ವೋಟ್ ಮಾಡಿ. ಸುದೀಪ್ ಸರ್, ಹಾರ್ಟು ಕಿಡ್ನಿ ಎಲ್ಲ ಟಚಿಂಗು. ಏನ್ ಗುರು ಇದು? ಸುದೀಪ್ ಸರ್ ಚಪ್ಪಾಳೆ ನೋಡಿ. ಇದು ಇದು ಕಲರ್ಸ್ ಕನ್ನಡದ ಪಕ್ಕಾ ಪ್ಲಾನಿಂಗ್. ಇದು ಪಕ್ಕಾ ಪ್ಲಾನಿಂಗ್. ಇದು ಈಗ ಸ್ಟಾರ್ಟ್ ಮಾಡಮ್ಮ, ಮಾತು ಬರಲ್ಲಪ್ಪ. ಇಷ್ಟು ವಾರನು ಅಷ್ಟು ಕಳಪೆ ಆಡ್ಬಿಟ್ಟು ಈ ವಾರ ಇಡೀ ಮನೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಮನೆಗೆ ಥ್ಯಾಂಕ್ಸ್. ಆ ಛಲ, ಹಠ ಎಲ್ಲವೂ ನನಗೆ ಬರೋದಕ್ಕೆ ಪ್ರೇರಣೆನೇ ನನ್ನ ಜೊತೆ ಇರುವಂತ ನನ್ನ ಸಾಧನೆ, ನನ್ನ ಕಂಟೆಸ್ಟ್. ಸೊ ಥ್ಯಾಂಕ್ಸ್ ಟು ಕಲರ್ಸ್ ಕನ್ನಡದವ್ರು. ನಿಜ ಹೇಳ್ತೀನಿ, ಕಲರ್ಸ್ ಕನ್ನಡ ಹೆಂಗಾದ್ರೂ ಮಾಡಿ ಅಶ್ವಿನಿ ಗೌಡನ್ನ ಗೆಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೇನೋ ಅನಿಸ್ತಾ ಇದೆ ನನಗೆ. ಅರ್ಥ ಆಗ್ತದೆ. ಈಗ ಅವ್ರದ್ದು ಹೇಗೆ ಈ ಪಿಕ್ಚರ್ ಬಗ್ಗೆ ಹಾಗೆ ಹೇಳ್ತಾರೆ ನೋಡಿ. ಆ ಪಿಕ್ಚರ್ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದಾರೆ. ಫೋಟೋ ನೋಡಿದಾಗ ಅಂತಂದ್ರೆ 75 ಮಿನಿಟ್ಸ್ ಅದನ್ನ ಹಿಡ್ಕೊಂಡು ನಿಂತ್ಕೊಳ್ಳೋದಿದೆಯಲ್ಲ, ಸರಿ ತಪ್ಪು ಎಲ್ಲ ಸೇಡಿಗಿಡ. ಮೆಟಾಫಾರಿಕ್ ಆಗಿ ಹೇಳ್ಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ನಿಂತಿರ್ತಾರೆ, ಇಡೀ ಮನೆ ತಿರುಗ್ಬಿಡುತ್ತೆ. ಇಡೀ ಮನೆ ಸೇರಿ ಡಿಸ್ಟ್ರಾಕ್ಟ್ ಮಾಡಕ್ ಹೋದಾಗ ಅದನ್ನ ಹಿಡ್ಕೊಂಡು ನಿಂತ್ಕೊಂಡು ಗೆಲ್ಲೋ ಛಲ ಇಟ್ಕೊಂಡು ಪ್ರಪಂಚ ಹೀಗೆ ಬಟ್ ನಾನ್ ಹೀಗೆ ಹೋಗ್ತೀನಿ ಅನ್ನೋದಿದೆಯಲ್ಲ, ಅದನ್ನ ನಾನ್ ಹೇಳೋದ ಕೂತಿರೋ ಪ್ರತಿಯೊಬ್ಬರಿಗೂ, ಕಾವ್ಯ, ಗಿಲ್ಲಿ, ಧ್ರುವನ್, ರಾಶಿಕಾ ಅಂದ್ರೆ ಇವ್ರು ಯಾರು ಆಡೇ ಇಲ್ಲ ಅಂತ, ಅಶ್ವಿನಿ ಒಬ್ಬರೇ ಆಡಿದ್ದಾರೆ. ಈ ಹಠ ಇದೆಯಲ್ಲ, ಅದು ಬಂದಿದ್ದಿನ ನಮ್ಮ ಗೆಲುವಿನ ಹತ್ರ ಮೊದಲ ಆಧಾರ ಕೊಡ. ಈ ಕಿಚ್ಚನ ಚಪ್ಪಾಳೆ ನಾನು ಈ ವಾರ ಒಪ್ಪದೇ ಇಲ್ಲ. ಯಾವ ರೀತಿ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ನಿಮ್ಗೆ ಅನ್ಸುತ್ತಾ ಸುದೀಪ್ ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ?